ಸರ್ ಏನು ಕಬ್ಬು ಸರ್ ಇದು? ಇದು 265 ಅಂತ 265 ಅಂತ ಇದ್ರ ನಂಬರ್ ಹಿಂಗೆ ಸರ್. ಇದು ಈಗ ಇದು 2ನೇ ವರ್ಷದ ಕಬ್ಬು ಅದ ಸರ್. ಅಚ್ಚಾ. ಹಾಂ 2ನೇ ವರ್ಷದ ಕಬ್ಬು ಅದ ನೋಡ್ರಿ ಸರ್. ನಾವು ಇದಕ್ಕೇನಿಲ್ಲ, ಎಲ್ಲ ಹೆಂಡಿ, ಪೂರ್ಣ ಹೆಂಡಿ, ಏನೇನು ಹಾಕಿಲ್ಲ, ಬೇರೆದೇನು ಹಾಕಿಲ್ಲ, ಹೆಂಡಿ. ಈಗ ಕಟಾವಿಗೆ ಬಂದವು ಸರ್. ಈ ಒಂದು ಎಕರೆಗೆ ಎಷ್ಟು ಟನ್ ಮಾಡ್ಬೋದು ಸರ್? ಮಿನಿಮಮ್ ಒಂದು 60 ಬರ್ತಾವ ಅಂತೇಳಿ ಇದು ಸರ್. ಶುರು ವರ್ಷ 63 ಹಂಗೆ ಬಂದದ. ಈ ವರ್ಷ 60 ಬಂದತ್ತು, 55 ಬಂದತ್ತು ಅಂತೇಳಿ ಇದ್ರಕ್ಕೆ ಹೆಚ್ಚಿಗೆ ಬೆಳೆಸ್ತಾರೆ ಸರ್ ಎಲ್ಲರೂ. ನಮ್ದು ಸುರು ಅದ, ನಮ್ಗೆ ಅಷ್ಟು ಇದಾಗಲ್ದು. ಅಂದ್ರೂ ಇದು ಕಬ್ಬು ಭಾಳ ವಜ್ಜಿ ಅದ ಸರ್. ನೋಡ್ರಿ ಹೈಟಿಗೆ ಇದು ನಂದು 2 ಪಟ್ಟು ಹೈಟ್ ಅದ ಸರ್. ಇವೆಲ್ಲ ಇವು ನಮಗೆ ಏನೋ ಅಷ್ಟು ಮಾಹಿತಿ ಇಲ್ಲ, ಅಂದ್ರೂ ಕೋಶಿಶ್ ಮಾಡತ್ತೀವಿ ಒಟ್ಟೆ ಸರ್. ಒಳ್ಳೆ ಕೆಲಸ ಮಾಡತ್ತೀರಿ ಸರ್. ಈಗ ಸರ್ ನೋಡ್ರಿ ಸರ್, ಈಗ ಇದು 2ನೇ ವರ್ಷದಿಂದ ಹಿಂಗೆ ಬರಲಿ ಸರ್. ಹೌದು, ಭಾಳ ಹೈಟ್ ಅದ ಸರ್. ನಮ್ದು ಡಬಲ್ ಟಿಬಲ್ ಹೈಟ್ ಸರ್. ಈಗ ಶುಗರ್ ಫ್ಯಾಕ್ಟ್ರಿಗೆ ಆಗ್ತದೆ. ಹಾಂ ಸರ್, ಈಗ ಹೋಗುತ್ತೆ ಸರಿ, ಹೊಡೆದಿದ್ದ ಹೋಯ್ತು ಸರಿ. ಓಕೆ, ಹೌದು. ಹಾಂ, ಈಗ ಹೋಯ್ತು ಸರ್ ತೊಳೆದಿದ್ದ. ಇಲ್ಲೇನು ಬೆಲ್ಲದು ಏನು ತೆಗಿಯಲ್ಲ ಸರ್? ಬೆಲ್ಲದು ನಾವು ಮೊದಲು ಇಟ್ಟು ಸರ್. ಈಗ ಅವೆಲ್ಲ ಲೇಬರ್ಗಳು ಭಾಳ ಪ್ರಾಬ್ಲಮ್ ಆಗಿ, ಲೇಬರ್ಗಳು ಒಂದು ದಿವಸ ಅವ್ರು 12 ಮಂದಿ ಲೇಬರ್ ಬೇಕು, 12-14 ಮಂದಿ ಸರ್. ಆದ್ರೆ ಒಬ್ಬ ಭೀ ಬರ್ಲೋದನ್ನಲ್ಲ ಸರ್. ಅವರು ಎಲ್ಲರೂ ಆಯ್ತೇನೆ ಅವ ಬಂದಿಲ್ಲ, ನಾವು ಎಲ್ಲರೂ ಒಬ್ಬ ಮನುಷ್ಯನ ಹ್ಯಾಂಗೆ ಮಾಡಬೇಕು ಅಮ್ಮಣ. ಅದು ಒಂದೊಂದು ದಿನ ಬಂದು ಬೀಳತ್ತು ಸರ್. ಒಂದೊಂದು ದಿನ ಬಂದು ಬೀಳೋಣ, ಥೋಡೆ ಕಬ್ಬೆ ಒಣಗಿತು, ಥೋಡೆ ಇದನ್ನೇ ಆಯಿತು, ಥೋಡೆ ಹಾಲೇ ಖರಾಬ್ ಮಾಡ್ರಿ, ಹಿಂಗೆ ಬೇಜಾರು ಮಾಡತ್ತಾರೆ ಸರ್. ಆಯಿತು, ಏನಾರ ಶರಿ ಕೊಡ್ರಿ ಅದು ಕೊಡ್ರಿ ಅನ್ಕೋತ ಜಗಳ ಮಾಡೋದು, ಒಬ್ರದೊಬ್ರು ಜಗಳ ಆಡ್ಕೊಂಬೋದು, ಹಿಂಗೆ ಮಾಡೋದು. ಬೆಲ್ಲ ಮಾಡೋದೇ ಬಂದ್ ಮಾಡಿದೆವು ಸರ್. ಮೊದಲು ಮಾಡ್ತೀವಿ ಸರ್, ಗಾಣ ಇತ್ತು, ಬೆಲ್ಲ ಮಾಡ್ತೀವಿ. ಈಗ ಅದು ಮಾಡೋದು ಬಂದ್ ಮಾಡಿದ್ದು, ಎಲ್ಲ ಫ್ಯಾಕ್ಟ್ರಿದವರಿಗೆ ಕೊಡ್ತೇವೆ ಸರ್. ಎಷ್ಟು ಎಕರೆದ ಹಾಕಿರಿ ಸರ್ ಕಬ್ಬು? ಇಲ್ಲಿ ಒಂದು 5 ಎಕರೆ ಇದೆ ಸರ್. 2 ವರ್ಷದಿಂದ ಮಾಡತ್ತೀರಿ? ಹಾಂ ಸರ್. ಈಗ ಮುಂದೆ ಏನೋ ಒಂದು 5 ಎಕರೆ ಮಾಡ್ರಲ್ಲತ್ತಿದ್ದೆವು. ಈಗ ಇದು ಯಾಕೆ ಹೊಲ ಹೊಡೆದಿಟ್ಟು ಸರ್? ಇದ್ರಾಗ ಏನು ಹಾಕ್ಲತ್ತೀರಿ? ಈಗ ಇದನ್ನ ಮೊದಲು ಕಬ್ಬೆ ಇತ್ತು ಸರ್. ನಿಮಗೆ ಅಂದಲ್ಲ, ಅದು ದನಗಳ ಸಲಿಂದ ಕಬ್ಬು ಹಾಕಿದೆವು ಅಂತೇಳಿ. ಇದು ಮೊದಲು ಕಬ್ಬೆ ಇತ್ತು ಇದ್ರೊಳಗೆ ಕಬ್ಬಿತ್ತು ಸರ್. ಇದು ಹುಲ್ಲಿನ ಗಂಟ ದನಗಳಿಗೂ ಡೈಲಿ ಏನಪ್ಪ ಅಂದ್ರೆ 5 ಕ್ವಿಂಟಲ್ ಕಬ್ಬು ಹಾಕ್ತಿದ್ದೆವು. ಇಷ್ಟು ಎಮ್ಮಿಗಳಿಗೆ, ಇದು ಎಮ್ಮಿಗಳಿಗೆ ಕಬ್ಬೆ ಇತ್ತು. ಅದೆಲ್ಲ ಈಗ ಮುಗಿದೋಗ್ಯದ, ಅದು ಹೊಡೆದು ರೆಡಿ ಮಾಡಿದೆವು. ಮತ್ತೆ ಇದ್ರೊಳಗೆ ಮೆಂಗಜೋಳ ಹಾಕ್ಬೇಕು ಸರ್. ಎಮ್ಮಿಗಳಿಗೆ ಸೇಮ್ ಪ್ರಾಡಕ್ಟ್ ಹಾಕ್ಬಾರ್ದಲ್ಲ ಸರ್? ಏನ್ ಸರ್? ಸೇಮ್ ಈಗ ಈ ಸಾಲ ಬಿತ್ತಿದ್ದು ನೆಕ್ಸ್ಟ್ ಬಿತ್ತಬಾರ್ದು. ಈಗ ಮತ್ತೆ ಕಬ್ಬಿನ ಮೇಲೆ ಕಬ್ಬು ಆದ್ರೆ ಅಷ್ಟು ಸರಿಯಾಗಿ ಬರಲ್ಲ ಸರ್. ಅದಕ್ಕಂತೇಳಿ ಈಗ ಮತ್ತೆ ಇದೆಲ್ಲ ಹೊಡೆದಾಕಿ ಮತ್ತೆ ಮೆಂಗಜೋಳ ಹಾಕ್ಬೇಕು. ಮೊದಲು ಕಬ್ಬಿತ್ತು, ಎಮ್ಮೆ ದನಗಳ ಸಲಿಂದ ಅಂತೇಳಿ ಜರ ಮೆತ್ತಗಿದ್ದೆ ಕಬ್ಬಿತ್ತು ಸರ್ ಇದ್ರೊಳಗೆ. ಅದು ಮುಗೀತು ಸರ್. ಈಗ ಸೀತಾಫಲ ಇದ್ದು ಸರ್ ಇವು. ಈಗ ಸೀಸನ್ ಮುಗ್ದಾಗೆ ಸರ್. ಈಗ ಇವಕ್ಕೆ ಒಣಗಲಿಕ್ಕೆ ಬಿಡ್ಬೇಕಾಯ್ತು. ಈಗ ಟೋಟಲ್ ಇವಕ್ಕೆ ನೀರು ಬಿಡಲ್ಲ ಸರ್. ಈಗ ರೆಸ್ಟ್ ಇದಕ್ಕೆ ಟೋಟಲ್ ನೀರು ಬಿಡೋದಪ್ಪಲೆ ಪೂರ್ಣ ಎಲೆ ಎಲ್ಲ ಉದುರು ಹೋಗ್ತಾವ. ಉದುರು ಹೋಗಿ ಪೂರ್ಣ ಉದುರೋಗಿ ಕಟಿಂಗ್ ಮಾಡ್ತೇವೆ. ಜೂನ್ದಲ್ಲಿ ಕಟಿಂಗ್ ಮಾಡಿ ಮತ್ತೆ ಇದಾಯ್ತವ ಸರ್. ಏಸಾವ ಸರ್ ಇವು ಸೀತಾಫಲ? ಒಂದು 50 ಗಿಡ ಅವ ಸರ್, ನೋಡೋಣ ಅಂತೇಳಿ ಒಂದು 50 ಗಿಡ ಹಚ್ಚಿದೆವು. ಇವು ಖಜೂರ್ ಗಿಡ ಅವ ಸರ್. ಇವು ನೋಡ್ರಿ, ಇವು ಆ ಕಡೆ ಇದ್ರದಿಂದ ಗುಜರಾತ್ದಿಂದ ತಂದಿದ್ದೇವೆ ಸರ್. ಇವು ಆನಂದ್ ಅಂತೇಳಿ ಅಲ್ಲಿಂದ ತಂದಿದ್ದೆವು. ಈಗ ಅಲ್ಲಿ ಸ್ವಲ್ಪ ಹೊಂಟ ಹೂವು ಈ ವರ್ಷ ಬರ್ತಾವ ಏನೋ, ಖಜೂರ್ದವ ಸರ್. ಈ ಕಡೆ ಆಯ್ತವ 30 ಗಿಡ ಹಚ್ಚಿದ್ದೇವೆ ಸರ್. ಹಾ, ಆಯ್ತಾವ ಸರ್. ಆಗ್ಲತ್ತಾವ ಸರ್, ಆಗ್ಲತ್ತಾವ. ಸ್ವಲ್ಪ ಉಳ್ಳಿ ಬೀಳತ್ತಾವ ಈಗ ಸದ್ದ. ಅದಕ್ಕೇನು ಪೌಡರ್ ಕೆಮಿಕಲ್ ಮ್ಯಾಲ ಇದು ಮಾಡ್ಬೇಕಂತ ಅದು ಅವ್ರಿಗೆ ಕೇಳಿದೆವು, ಅದು ಕೊಡ್ತಾ ಅಂದಾರ. ಸದ್ದ ಈಗ 2 ವರ್ಷ 3ನೇ ವರ್ಷದಿಂದ ಅವ ಸರ್ ಇವು ಗಿಡಗಳು. ಎಷ್ಟು ವರ್ಷಕ್ಕೆ ಸರ್? 3-4-5 ವರ್ಷಕ್ಕೆ ಅಂತ ಅವ್ರು ಹೇಳ್ಯಾರ. ಪರ್ ನಂಬಲ್ಲಿ ಈಗ ಸದ್ದ ಆಲ್ರೆಡಿ ಅಲ್ಲಿ ಇದು ಹೂವು ಬೀಳತ್ತಾವ ಸರ್. ಎಲ್ಲಿ ಹೂವು ಬಿಟ್ಟಾವ ಅಂದ್ರೆ ಬರ್ತಾವ ಸರ್. ಕಂಡೀಷನ್ ಅದಂದ್ರೆ ಬರ್ತಾವ. ಇವು ತೆಂಗಿಂದವ ಸರ್. ಇವು ಹೊನ್ನವರಂ ಹೋಗಿ ತೊಗೊಂಡು ಬಂದೇವು ಸರ್. ತೆಂಗಿನ ಹೊನ್ನವರಂ ಆಂಧ್ರ ಪ್ರದೇಶ? ಇಲ್ಲ, ಕರ್ನಾಟಕ ತಮಿಳ್ನಾಡು ಕಡೆ ಏನಾರ ಬರ್ತವೆ ಸರ್. ಹೊನ್ನವರಂ ಅಂತೇಳಿ ಕರ್ನಾಟಕ ಬರ್ತವೆ ಸರ್. ಅಲ್ಲಿಂದ ತಂದು ಹಚ್ಚಿದ್ದೇವೆ ಸರ್. ಇವು ಪೂರ್ಣ ಇವು ಅಲ್ಲಿಂದು. ಈಗ ಇದು 3ನೇ ವರ್ಷದಿಂದ ಅವ ನೋಡ್ರಿ ಸರ್ ತೆಂಗಿನ ಗಿಡಗಳ್ನು. 3 ವರ್ಷದಿಂದ ಅವ. ಇನ್ನ ಮುಂದೆ ನೆಕ್ಸ್ಟ್ ಇಯರ್ ಹತ್ತಿರ್ಬೇಕು ಸರ್ ಇವು? ಮುಂದಿನ ವರ್ಷ ಹೂವು ಆಗ್ತಾವ ಸರ್, ಕಂಪಲ್ಸರಿ ಹೂವು ಆಯ್ತಾವ. ಮತ್ತೆ ಇವು ನಡ್ಬರ್ಕ್ ಏನಾಕಿರಿ ಸರ್? ಇದು ಅರಿಶಿಣ ಹಾಕಿದೆ ಸರ್. ಇದ್ರೊಳಗೆ ಮೆಂಗಿಜೋಳ ಅದು ಈ ಕಡೆ ಬಿತ್ತೆ. ಇದ್ರ ಒಳಗೆ ಸಾಲಪ್ಪ ಅರಿಶಿಣ ಮನೆ ಸಲಿಂದ ಆಯ್ತದ.
ಸೊ ಇದು ಕಂಟಿನ್ಯೂ ಆಲ್ರೆಡಿ ಜೋಳ ತೆಗೆದಿರಿ ಹಾ, ಇದ್ರೊಳಗೆ ಮೆಂಕಿಜೋಳ ತೆಗಿದೇವು ಸರ್ ಈಗ ದನಗಳ ಸಲೆಂದು. ಇದ್ರೊಳಗೆ ಮೆಂಗ್ಜೋಳ ಇತ್ತು, ಮೆಂಗ್ಜೋಳ ಎಲ್ಲ ಕಟಾವು ಮಾಡಿ ತೆಗಿದೇವು. ಮತ್ ಒಂದೊಂದ್ ತೆಗಿಯೋದು ಒಂದೊಂದ್ ಹಂಗ ಹಾಕೋತಾ ಬರ್ತೇವೆ ಸರ್. ಓಹೋ ಈಗ ಅಲ್ಲಿ ಅದ ನೋಡ್ರಿ ಸರ್, ಇನ್ನ ಆ ಕಡೆ ಅದ ನೋಡ್ರಿ ಕೊರಿ ಆ ತರ. ಈಗ ಅಲ್ಲಿ ಅದಲ್ಲ ಸರ್, ಇದು ಕಟಾವೆ ಮಾಡ್ಕೋತಾ ಹೋಯ್ತೇವ್. ಇದು ಒಳಗೆ ಬೆಳಿತಕೋತೇವ್ ಸರ್ ಈಗಷ್ಟ ಸುಮ್ಮ. ಇವ್ ಗಿಡನೂ ಬೆಳೆದ್ಬೇಕೋತ ಒಳಗೆ ಏನ್ರ ಮಾಡ್ಕೋಬೇಕು ಅಂತೇಳಿ. ಇದು ಅರಿಶಿಣ ಮನೆ ಸಲುವಾಗಿ ಐತದ ಅಂತೇಳಿ ಒಳಗೆ ಸುಮ್ಮ ಎಲ್ಲ ಹೊರಗೆಲ್ಲ ಕೆಮಿಕಲ್ ಇರ್ತದ, ಇಲ್ಲಿ ನಮ್ದು ಇದು ಇರ್ತದ ಅಂತೇಳಿ ಇದು ಅರಿಶಿಣ ಇದು ಮಾಡ್ಕೋತೇವ್ ಸರ್. ಈ ಅರಿಶಿಣ ಎಷ್ಟು ದಿನದ ಬರ್ತದೆ ಸರ್ ಇದು? ಈಗ ಬಂದು ಸರ್, ಇದು ತೆಗಿಲಕ್ಕೆ ಬಂದ, ಇನ್ನೊಂದು ಥೋಡೆ ದಿನ ತೆಗಿತೇವ್ ಸರ್. ಇದು ಒಣಗಲತ್ತ ಅಂದ್ರೆ ಇದು ಈಗೆಲ್ಲ ಇದ್ರಾಗ ಬಂದು ತೆಗಿಲಾಕ್ ಬಂದು ಅಂದಂಗೆ ಸರ್. ಎಲ್ಲ ಎಲಿಗಳೆಲ್ಲ ಇದಾಗ ನಡ್ದ ನೋಡ್ರಿ. ಇದೇನು ಜೋಳ ಸರ್? ಈ ದನಗಳ ಸಲಿಂದ ಸರ್ ಜೋಳ, ದನಗಳಿಗೆ ಫೀಡ್ ಸರ್. ಅಚ್ಚಾ ಇವು ಒಂದೊಂದು ಸಾಲದಾಗ ಮುಗಿತಂದ್ರೆ ಒಂದೊಂದು ಸಾಲದಾಗ ಹಿಂಗೆ ಹಾಕೋತಾ ಬರ್ತೇವೆ. ಇದು ಹಾಕೋತಾ ಅದು ಬರ್ತದೆ, ಅದಾಗಣ ಇದು ಬರ್ತದೆ, ಹಿಂಗೆ ಹಾಕೋತಾ ಬರ್ತೇವೆ ಅಂಬಲ್ರಿ. ಲಾಸ್ಟ್ ಹೋಗಸ್ತಕ ಮತ್ತೆ ಆ ಕಡೆ ಹಾ, ಆ ಕಡೆ ಬರ್ತದೆ ಸರ್. ಹಿಂಗೆ ಚಲೋ ದನಗಳಿಗೆ ಮೇವು ಐತದ ಸುಮ್ಮ ಅಂತೇಳಿ ಕಂಟಿನ್ಯೂ ಇಲ್ಲಿಂದ ಇಲ್ಲೇ ಸನಿ ಐತೆ ಅಂತೇಳಿ ಇದ್ರಾಗ ಯೂಸ್ ಮಾಡ್ಕೋತೇವೆ ಗಿಡದಾಗ. ಇವೆಲ್ಲ ಮೊದಲು ಹೆಚ್ಚು ತೆಂಗಿನ ಗಿಡಗಳು ಸರ್. ಹಾ, ಇವು ಬುಡಕ್ ಹತ್ತಾವ ಸರ್ ಇವು ತೆಂಗುಗಳು. ಇವ್ರ ವೆರೈಟಿ ಏನಂದ್ರೆ ಇವು ಬುಡದಾಗೆ ಕಾಯಿಗಳು ಕೊಡ್ತಾವ. ಇವು ನೋಡ್ರಿ ಈಗ ಇದು ಎಷ್ಟು ಮ್ಯಾಲವ ಸರ್ ಇವು ಕಾಯಿಗಳು. ಇದ್ರ ಮೇಂಟೆನೆನ್ಸ್ ಅದು ಎಷ್ಟು ಕಷ್ಟ ಅದಂತ್ರಿ, ಭಾಳ ಕಷ್ಟ. ನೋಡ್ರಿ ಕಾಯಿ ನೋಡ್ರಿ ಕರಿ ಜಗ್ಗ ಹೋಗ್ಯಾವ ಮ್ಯಾಲೆಲ್ಲ ಏಕರಿ. ಇವು ಎಷ್ಟು ಗಿಡಗಳು ಹಚ್ಚಿರಿ ಸರ್? ಇವು ಮ್ಯಾಲ ಈಗ ರೋಡಿನ ಹೊಂಟ ಒಂದು 25 ಗಿಡ ಹಚ್ಚಿದೇವ್ ಸರ್. ಅವಾಗ ಇವು ಏನರ ಒಂದು 10-15 ವರ್ಷ ಆಯ್ತು ಸರ್. ಇವೆಲ್ಲ ಹೈಟಿಗೆ ಹೋಗೋ ಗಿಡಗಳು ಸರ್. ಈಗ ಹಿಂದಿಂದ ಇವು ತಂದು ಹಚ್ಚಿದೆವು 120 ಗಿಡಗಳು. ಇವು 120 ಗಿಡಗಳು ಹಚ್ಚಿದೆವು. ಈಗ ಇವೆಲ್ಲ ಬುಡದ ಕಾಯಿಗಳು ಹತ್ತಾವ ಸರ್. ಇವು ಮ್ಯಾಲೆ ಇರೋದು ಜರತ್ತಿಲ್ಲ. ಇವು ಅಂದ್ರೆ ಈಗ ನೋಡಿ 20 ಫೀಟಿನ ಚಿಡಿ ಬೇಕು ಸರ್ ಇವಕ್ಕೆ ಮ್ಯಾಗ ಹೋಗಿ. 20 ಫೀಟಿನ ಯೂಸರ್ ಸಲಿಂದ ಒಂದು ಚಿಡಿ ಮಾಡಿದೇವು ಸರ್, ಕಬ್ಬಿನ ಚಿಡಿ ಮಾಡಿದೆವು. ತಾರ ಅದ ನೋಡ್ರಿ ಸರ್ ಹತ್ತತ್ತು. ಈಗ ಇವು ಮ್ಯಾಗಿನ ತೆಗಿಬೇಕಾದ್ರೆ ಇವ್ ಭಾಳ ಕಷ್ಟ ಸರ್. ಈಗ ಇವಕ್ಕೆಲ್ಲ ಏಕರೆ ಈ ಬಾಳೆನೂ ಆ ಕಡೆ ಇದೇವ ಸರ್? ಹಾ, ಈ ಬಾಳೆನೂ ಅದ್ರದ್ದೇ ಎಲ್ಲ ಮರಿಗಳು ಬಂದಿವಲ್ಲ, ಹಚ್ಕೋತ ಬಂದೇವ್ ಸುಮ್ ಹಿಂಗೆ ಮನಿಗೆ ಆಯ್ತಾ ಅಂತ ಹೇಳಿ ಸರ್. ಕಟ್ ಮಾಡ್ಕೋತ ಹೋಗ್ಬೇಕು ಕಂಟಿನ್ಯೂ. ಅದ್ರೊಳಗೆ ಬರ್ತಾವಲ್ಲ ಸರ್ ಈ ಕರಿ ಇವು ತರ. ಇವು ತೆಗೆದು ಮತ್ತೆ ಹಸ್ದೇವ್ ಅನ್ಕೋರ್ ಸರ್, ಮತ್ತೆ ಗಿಡ ಬರ್ತದ. ಒಂದೆರಡು ಬೇರಿದ್ದರ್ನು ಅದು ಸಾಯಲ್ ಸರ್, ಬಂದೇ ಬರ್ತದೆ. ಇದು ಹೊಂಟು ಸರ್. ಈಗ ಇದು ಹೊಂಟದ, ಇದು ಹೊಂಟದ. ಇದ್ರ ತೆಗೆದು ಬೇರೆ ಕಡೆ ಕಟ್ ಮಾಡಿ ತೆಗೆದು ಹಸ್ದೇವ್ ಅಂದ್ರೆ ಇದು ಆಯ್ತು ಸರ್ ಕಂಟಿನ್ಯೂ. ಈಗ ಇದಕ್ಕೊಂದು ಗೊಲ್ಲೆ ಬಂತು, 1-2 ಗೊಲ್ಲೆ ಬರ್ತದೆ ಸರ್. ಇದು ಮುಗ್ದೈತಿ ತೆಗೆದಾಕದು, ಮತ್ತೆ ಇವು ಬರ್ತಾವ. ಡ್ರಿಪ್ಪಿಂದ ಹಿಂಗೆ ಆಟೋಮೆಟಿಕ್ ನೀರು ಇಕ್ತೇವೆ ಸರ್, ತಂತ ನೀರು ಬರ್ಕೋತಿರ್ತಾವ. ನಾವು ನೀರು ಎಲ್ಲಿಂದಲ್ಲೇ. ಇದೇನು ಸರ್ ಜಾಪುಳಕಾಯ ಸರ್? ಜಾಪುಳ ಇತ್ತು ಸರ್. ಜಾಪುಳಿಗೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದೇವೆ ಸರ್. ಬಸವ ಕಲ್ಯಾಣದವ್ರು ನಮ್ಮೇ ಸಮೀಪದವ್ರು ಅವರೇ ಬಂದು ಡೈಲಿ ಕಡ್ಕೊಂಡು ಒಯ್ದಾರ. ಈ ಸೀಸನ್ ಮುಗ್ದು ಹೋಗ್ಯ ಸರ್. ಈ ಮಣ್ಣೆಲ್ಲ ಕಟಾವು ಮಾಡ್ಯಾರ. ಕಟಾವು ಮಾಡಿ ಹೋಗ್ಯಾರ. ಈಗ ಕಟಾವು ಮಾಡಿ ಇದಕ್ಕೆ ನೀಮ್ ಆಯಿಲ್ ಅಂತೇಳಿ ಸ್ವಲ್ಪ ಸ್ಪ್ರೇ ಮಾಡದ್ದ. ನಾಳೆ ನಡೆದು ಈ ಸ್ಪ್ರೇ ಮಾಡ್ಬೇಕು. ಇದೇನು ಕಟ್ ಮಾಡ್ರಿ ಸರ್? ಮ್ಯಾಗಿಂದೆಲ್ಲ ಕಟ್ ಮಾಡಿದೇವು ಸರ್. ಮ್ಯಾಗಿಂದ ಕಟ್ ಮಾಡಿದೇವು ಅಂದ್ರೆ ಮತ್ತೆ ಹೊಸದೇನು ಚಿಗಿತು ಸರ್, ಅಲ್ಲೇ ಹೂ ಬರ್ತದ, ಅಲ್ಲೇ ಕಾಯಿಗಳು ಹೆಚ್ಚಿಗಿದೆ ಆಯ್ತಾವ. ಈಗ ಒಂದ್ ಹೇಳಿ ಕಟ್ ಮಾಡಲ್ಲಪ್ಲೆ ನಾವು ಬಿಟ್ಟೆವು ಅಂತಂದ್ರೆ ಹೂವು ಬರೋದು ಅಲ್ಲಿ ಬಂದಲ್ಲೇ ಕಾಯಿ ಬರ್ತಾವ. ಬಂದಿದೆ ಕಾಯಿ ಇರ್ತಾವ ಸರ್. ಅವು ಪಂಟಿ ಎಲ್ಲ ಕಟ್ ಮಾಡಿ ತಾಯಿ ಬಿಟ್ಟಿದೆ ನೋಡ್ರಿ. ಈಗ ಎಲ್ಲ ಹೋಗಿ ಮತ್ತೆ ಚಿಗಿತಾವ ಸರ್ ಹೊಸದು. ಮತ್ತೆ ಚಿಗಿದ ಆನಡೆ ಹೂವು ಬರ್ತವ ಸರ್. ಹಿಂಗಾಯ್ತದ. ಒಂದ್ಸಲ ಕಟಿಂಗ್ ಮಾಡಿ ಸ್ವಲ್ಪ ನೀಮ್ ಆಯಿಲ್ ಇರ್ತಲ್ಲ ಸರ್, 10,000 ppm ಅಂತ ಬರ್ತದೆ ಸರ್. ಆ ನೀಮ್ ಆಯಿಲ್ ಅಂತ ಹೇಳಿ ಅದು ನೀಮ್ ಆಯಿಲ್ ಹೊಡೆಯೋದು ಅಷ್ಟೇ. ಇದು ಎಷ್ಟು ಎಕರೆ ಮಾಡಿ? ಇದು 1 ಎಕರೆ ಅದ ಸರ್. ಈ ವರ್ಷ ಒಂದು 95,000 ಬಂದಾವ ಸರ್. 95,000, 1 ಲಕ್ಷ. 1 ಲಕ್ಷ ಅಂತೂ ಏನಿಲ್ಲ ಮೇಂಟೆನೆನ್ಸ್. ನಾವೀಗ ಅದೇ ನಮ್ದು ಹೆಂಡಿ ಗೊಬ್ಬರ, ಜೀವಾಮೃತ ಅದು ಟ್ಯಾಂಕಿದಾಗ ಮಾಡಿದ್ ಬಿಡ್ತೀವಿ, ನೀರು ಬಿಡ್ತೀವಿ. ಅಟ್ಟೆ ನಾವು ಬೇರೆದು ಹಾಕಲ್ಲ. ಅದು ಏಟೇ ಬೆಳೀಲಿ ಹೋಗ್ಲಿ. ಈ ಮೋಸಂಬಿ ಅದ ಸರ್ 2 ಎಕರೆ. ಹುಳಿ ಅಲ್ಲತ್ತ ಸ್ವಲ್ಪ. ನಾ ಅದನ್ನು ಕೇಳ್ಕೊಂಡೆ. ಹುಳಿ ಅಂದ್ರೆ ಅದ್ರೊಳಗೆ ಏನೋ ಅದು ಮದ್ದಿದ್ರು ಅದು ಬಿಡ್ರಿ ರುಚಿ ಆಯ್ತಾವ ಅಂದ್ರು. ನಾವು ಬಿಟ್ಟಿಲ್ಲ ಸರ್. ಹಂಗೆ ಹುಳಿನೇ ಅವ. ಹಂಗೆ ಶರ್ಬತ್ ಮಾಡಿ ಅದ್ರೊಳಗೆ ಸಕ್ರೆ ಹಾಕ ರುಚಿ ಐತಪ್ಪ. ಮದ್ದು ಹಾಕಿ ಯಾಕೆ ಕುಡಿತ್ರಿ? ರೇಟ್ ಕಮ್ಮಿ ನಡ್ದಾವ, ಯಾಕೆ ಹೋಗಲ್ಲ, ಹಂಗೆ ಇಟ್ಟಿದ್ದೆವು. ಆ ದಂಧೆನೇ ಬೇಡ್ರಿ, ಅದು ಬೆಳೆಸೋದೇ ಬೇಡ್ರಿ ಅಂತೇಳಿ ಈ ಕಡೆ ಅದ ಸರ್ 2 ಎಕರೆ ಮೋಸಂಬಿ ಸರ್. ಇದು ನಡ್ಬರ್ಗ ಜಾಪಳಕಾಯಿ ನಡ್ಬರ್ದಾಗ ಸರ್ ಖುಷ್ಬಿ ಅದ ಸರ್. ನೋಡ್ರಿ ಖುಷ್ಬಿ ಹಂಗ್ ಬಂದದ. ಇದಕ್ಕೆ ನಾವ್ ಯಾವ ಗೊಬ್ಬರಲ್ಲಿ ಏನಿಲ್ಲ, ನಂಬರೇ ಖುಷ್ಬಿ ಸರ್. ಹಾ,
ಮನೆ ಉಳ್ಳಾಕ ಎಣ್ಣೆ ಇದಾವೆ ಸರ್. ಇಲ್ಲಿ ಹಿಡಿದು ಅಲ್ಲಿ ತಕ್ಕ 4 ಎಕರೆ ಅದ ಟೋಟಲ್ ಇವು ಗಿಡಗಳು ಸರ್. 4 ಎಕರೆ ಅದೆಲ್ಲ ಕುಷ್ಬಿ ಅದ. ಇವು ಕುಷ್ಬಿ ಬೇರೆ ಹಿಂಗೆ ಸಪ್ರೇಟ್ ಹೊಲ್ದಾಗ ಹಾಕರು ಹಿಂಗೆ ಯಾರ್ದು ಬಂದಿಲ್ಲ ಸರ್. ಇದು ನೋಡ್ರಿ ಎಷ್ಟು ಹೆಂಗದ. ಇದಕ್ಕೆ ಯಾವ್ದು ಗೊಬ್ಬರ ಇಲ್ಲ, ಯಾವ ಮದ್ದಿಲ್ಲ, ಏನಿಲ್ಲ. ಮ್ಯಾಲ ಅವು ಇದ್ರ ಹುಳ ಆದ್ರೆ ಏನಪ್ಪ ಅಂತಂದ್ರೆ ಅದು ಗ್ಯಾಮಿಷನ್ ಪೌಡರ್ ಸ್ವಲ್ಪ ಹಾಕಿ ಇದು ಹಾಕಿ ಮ್ಯಾಲ ಚಲ್ದೇವು ಎಲ್ಲ ಕ್ಲಿಯರ್. ಮತ್ತೆ ಕುಷ್ಬಿ ತೆಗಿದ್ಮೇಲೆ ಮತ್ತೆ ಏನಾರ ಹಾಕ್ತೀರಿ ಸರ್? ಈ ಕುಷ್ಬಿ ತೆಗಿದ್ಮೇಲೆ ಈಗ ಸದ್ಯ ಏನಾರ ಹಾಕಾರ ಸ್ವಲ್ಪ ಉಳ್ಳಾಗಡಿ ಏನಾರ ಮಾಡ್ತೇವೆ ವರ್ಷೀಗ. ಈ ವರ್ಷ ಏನು ಇದು ಮಾಡಿಲ್ಲ ಸರ್. ಕುಷ್ಬಿ ಬರ್ಲಿಕ್ಕೆ ಏನೋ ಲೇಟ್ ಆಯ್ತಾ. ನೀರು ಸಾಕಾಯ್ತಾವ? ಹಾಂ, ನೀರು ಸಾಕಾಯ್ತಾವ ಸರ್. 2 ಬೋರಿಂದ ಬೀಳ್ತಾವ ಸರ್ ನೀರು. ಸಾಕಾಯ್ತಾವ, ಬಾಯಿಗೂ ಬರ್ತಾವ ಸರ್. ಅಚ್ಚಾ ಕಟಿಂಗ್ ಮಾಡಿದೆಲ್ಲ ಅಲ್ಲೇ ಬಿಡ್ತೀರಿ ಸರ್? ಅದಕ್ಕೆ ಏನು ತೆಗಿಯಲ್ಲ, ಏನು ಮಾಡಲ್ಲ ಸರ್. ಅಲ್ಲಿಂದಲ್ಲೇ ಬುಡದಾಗೆ ಅದೇ ಇದಾಯ್ತು ಸರ್. ಅದೇ ತಾನೇ ಇದು ರೋಡ್ ಮಾಡಕ್ಕೂ ನಮ್ಮ ಶಾಸಕರು ನಮಗೇನಪ್ಪ ಸಹಾಯ ಮಾಡ್ಯಾರ. ಶರಣು ಸಲಗಾರ ಅಂತೇಳಿ ನಮ್ಮ ಶಾಸಕರು ಭಾಳ ಒಳ್ಳೆ ಮನುಷ್ಯರ್ರಿ. ಕಷ್ಟ ಅದ ಅಂತಂದ್ರೆ ಅವ್ರ ಮನೆ ರಾತ್ರಿ 1 ಕರೀರಿ, ಫೋನ್ ಹಚ್ಚಿ ನಮ್ಮ ಮನೆ ಕಷ್ಟ ಅದ ಅಂದ್ರೆ ರಾತ್ರಿ 1 ಬರ್ತಾರೆ. ನಮಗೆ ರೋಡಿಂದ ಇದು ಭಾಳ ಪ್ರಾಬ್ಲಮ್ ಇದೆ ಸರ್. ಒಂದು 10-12 ಲಕ್ಷ ಇದು ಮಾಡಿಸಿ ನಮಗಿದು ರೋಡ್ ಮಾಡಿಕೊಟ್ರು. ಭಾಳ ಒಳ್ಳೆಯವ್ರಿ, ಭಾಳ ಒಳ್ಳೆ ಬಡವರು ಬಂದವು ಅಂದ್ರೆ ತಪ್ಪಿಲ್ಲ, ಅಟ್ ಬೆಸ್ಟ್. ಇವತ್ತಿಗೆ ಅವ್ರಿಗೆ ಇರ್ಲಾಕ ಮನೆ ಇಲ್ಲ, ಕಿರೇ ಮನೆಗಾರ ಅಂದ್ರೆ ನಂಬರೇಕ್ ಮನುಷ್ಯ ಸರ್. ಶರಣು ಸಲಗಾರ ಅಂತೇಳಿ ಬಸವ ಕಲ್ಯಾಣಕ್ಕೆ ಒಂದು ದೈವ ಪುರುಷರು, ನಮ್ಮ ನರೇಂದ್ರ ಮೋದಿ ನಂತರ ದೈವ ಪುರುಷರಪ್ಲೇ ಬಂದಾರ ಅವ್ರನ್ನು. ನಮಗಿದು ರೋಡ್ ಮಾಡಿಕೊಟ್ರು ಪಾಪ ಅವರೇ ಎಲ್ಲ. ನಮ್ಮ ರೋಡ್ ಇಲ್ಲ ಸರ್, ಏನಾರ ಮಾಡ್ರಿ ಅಂದ್ರೆ ಆಯ್ತಪ್ಪ ಅಂತೇಳಿ ಮಾಡ್ಕೊಳಕತ್ತ. ರೈತರಿಗೆ ಹೆಲ್ಪ್ ಮಾಡಿದೆ ಒಳ್ಳೇದು.